ಡೆಲ್ ಲ್ಯಾಪ್ಟಾಪ್ ಬರೀ 10,000 ರೂಪಾಯಿ ಟ್ಯಾಬ್ ತರ ಯೂಸ್ ಮಾಡಬಹುದು, ಲ್ಯಾಪ್ಟಾಪ್ ತರ ಯೂಸ್ ಮಾಡಬಹುದು, ವಿತ್ ಟಚ್ ಸ್ಕ್ರೀನ್ ಯೂಸ್ ಮಾಡಬಹುದು. 39,000 ಆಪಲ್ ಲ್ಯಾಪ್ಟಾಪ್ 20,000 ರೂಪಾಯಿಗೆ ಸಿಗ್ತಾ ಇದೆ. ಡೆಲ್ ಆಟಿಟ್ಯೂಡ್ 12,000 ರೂಪಾಯಿ. ಮ್ಯಾಕ್ಬುಕ್ ಪ್ರೋ ಬೇಕಾ, ಮ್ಯಾಕ್ಬುಕ್ ಏರ್ ಬೇಕಾ, ಆಪಲ್ ಲ್ಯಾಪ್ಟಾಪ್ 20,000 ರೂಪಾಯಿಂದ 1 ಲಕ್ಷದವರೆಗೂ ಸಿಗ್ತಾ ಇದೆ. ಸೊ ಏನಾದ್ರೂ ನಿಮಗೆ ಒಳಗಡೆ ಪ್ರಾಬ್ಲಮ್ ಅನ್ಸಿದ್ದಲ್ಲಿ 1 ವರ್ಷ ವಾರಂಟಿ ಇರುತ್ತೆ ಇವ್ರ ಕಡೆ. 1 ತಿಂಗಳು ಸ್ಪೇರ್ ವಾರಂಟಿ, 1 ತಿಂಗಳು ಬ್ಯಾಟರಿ ವಾರಂಟಿ. ಅದ್ರೊಳಗಡೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಲ್ಯಾಪ್ಟಾಪ್ ಮುರಿದೋಗಿರ್ಲಿ ಅಥವಾ ಒಡೆದೋಗಿರ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಸರ್ವಿಸ್ ನ ಮಾಡಿ ಕೊಡ್ತಾರೆ. ಹೌದು ಸರ್, ನಾವು ಆಥರೈಸ್ಡ್ ಡೀಲರ್ಸ್, ಈ ಎಲ್ಲಾ ಬ್ರ್ಯಾಂಡ್ಗೂ ನಾವು ಆಥರೈಸ್ಡ್ ಡೀಲರ್ಸ್, ನಾವು ಡೀಲರ್ಸ್ ಪ್ಲಸ್ ಸರ್ವಿಸ್ ಕೊಡ್ತೀವಿ. ನಿಮ್ಗೆ ಯಾವುದೇ ಬ್ರ್ಯಾಂಡ್ ತಗೊಂಡ್ ಬಂದ್ರು ನಾವು ಸರ್ವಿಸ್ ಇದೆನಾ ಸರ್ವಿಸ್. ಯಾವುದೇ ಲ್ಯಾಪ್ಟಾಪ್ ತಗೊಂಡ್ರು 4 ಗಿಫ್ಟ್ ಗಳಿದಾವೆ. ಅಂದ್ರೆ 2 ಗಿಫ್ಟ್ ಮಾತ್ರ ತಗೋಬೇಕು. ಯಾವ್ದಾದ್ರು ಚೂಸ್ ಮಾಡಿ. ಪೆನ್ ಡ್ರೈವ್ ಆದ್ರೂ ತಗೊಳ್ಳಿ, ಆಂಟಿವೈರಸ್ ಆದ್ರೂ ತಗೊಳ್ಳಿ, ಮೌಸ್ ಆದ್ರೂ ತಗೊಳ್ಳಿ, ಪೌಚ್ ಆದ್ರೂ ತಗೊಳ್ಳಿ. ನೋಡಿ, ಆಪಲ್ ಅವರ ಲೇಟೆಸ್ಟ್ ಲ್ಯಾಪ್ಟಾಪ್ ಇದು 2024ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು ಮ್ಯಾಕ್ಬುಕ್ ಪ್ರೋ A2918 ಅಂತೇಳಿ M3 ಚಿಪ್ ಲ್ಯಾಪ್ಟಾಪ್. ಇದು ನೀವು ತಗೋಬೇಕು ಹೊಸದಂದ್ರೆ ಹತ್ತತ್ರ 2 ಲಕ್ಷ ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ ಕೇವಲ 90,000 ರೂಪಾಯಿ. ನಿಮ್ಮ ಹತ್ರ ತಗೊಂಡಿದ್ರೆ ಸರ್ವಿಸ್ ಕಾಸ್ಟ್ ಕಡಿಮೆ, ಹೊರಗಡೆ ತಗೊಂಡಿದ್ರೆ ಸರ್ವಿಸ್ ಕಾಸ್ಟ್ ಜಾಸ್ತಿ. ಡಿಫರೆನ್ಸ್ ಕೊಡಲ್ಲ ಸರ್, ಎಲ್ಲಾರು ಒಂದೇ. ಹೊರಗಡೆ ತಗೊಂಡಿರೋರು ಒಂದೇ, ಒಳಗಡೆ ತಗೊಂಡಿರೋರು ಒಂದೇ. ಸೊ ಯಾವುದೇ ತಗೊಂಡ್ ಬಂದ್ರು ಅಕಾರ್ಡಿಂಗ್ ಟು ನಾವೆಲ್ಲ ಒಂದೇ. ಹೌದು ಸರ್. ಸೊ ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಹೈಲೈಟ್ಸ್. ಹೌದು, ಇವತ್ತಿನ ವಿಡಿಯೋ ಯಾರೆಲ್ಲ ರಿಫರ್ಬ್ ಲ್ಯಾಪ್ಟಾಪ್ ತಗೋಬೇಕು, ಹೊಸ ಸೀಲ್ಡ್ ಲ್ಯಾಪ್ಟಾಪ್ ತಗೋಬೇಕು, ಕಮ್ಮಿ ಬೆಲೆಯಲ್ಲಿ ತಗೋಬೇಕು ಅಂತ ಅಂದ್ರೆ, ಸೊ ನಾನು ಬಂದಿರತಕ್ಕಂಥದ್ದು ಇವತ್ತು ಲ್ಯಾಪ್ಟಾಪ್ ಸ್ಟೋರ್ ಅಂತೇಳಿ. ಸ್ಟೋರ್ನ ಹೆಸರು ಲ್ಯಾಪ್ಟಾಪ್ ಸ್ಟೋರು, HSR ಲೇಔಟ್ ಅಲ್ಲಿ ಇದೆ. ಇದು ಬಂದು ಚಾಯ್ ಪಾಯಿಂಟ್ ಆ ಕಾರ್ನರಲ್ಲಿ ನೋಡ್ತಾ ಇರ್ಬೋದು. ಹಾಗೇನೆ ನಿಫ್ಟ್ ಕಾಲೇಜ್ ಇದೆ. ಆ ಕಾಲೇಜ್ ಆಪೋಸಿಟ್ ಇರ್ತಕ್ಕಂಥ ಚಾಯೋಸ್ ಏನು ನೋಡ್ತಾ ಇದ್ರು ಅದ್ರ ಕೆಳಗಡೆ ಇರ್ತಕ್ಕಂಥದ್ದೇ ಈ ಲ್ಯಾಪ್ಟಾಪ್ ಸ್ಟೋರ್. ಒಳಗಡೆ ಹೋಗೋಣ ಬನ್ನಿ. ಸಾಕಷ್ಟು ಬ್ರ್ಯಾಂಡ್ಗಳಿದಾವೆ. ಡೆಲ್ ಬೇಕಾ, ಲೆನೋವೋ ಬೇಕಾ, HP ಬೇಕಾ, ಅಸಸ್ ಬೇಕಾ, ಏಸರ್ ಬೇಕಾ, ಆಪಲ್ ಬೇಕಾ. ಸೊ ನಿಮಗೆ ಲ್ಯಾಪ್ಟಾಪು, ಕಂಪ್ಯೂಟರ್ಸು ಮತ್ತು ಸರ್ವಿಸ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಆಲ್ರೆಡಿ ಸುಮಾರು ವಿಡಿಯೋ ಮಾಡಿದ್ದೀನಿ ಇವರು ಬ್ರಾಂಚಸ್ಸಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೂಡ ಕಲೆಕ್ಷನ್ಸು ಇಲ್ಲೇ ಟ್ರಾನ್ಸ್ಪರೆಂಟಾಗಿ ಇಟ್ಟಿರ್ತಾರೆ. ನೀವು ನೋಡೋದಕ್ಕೆ ಈವನ್ ಪ್ರೈಸಿಂಗಿಂದ ಹಿಡಿದು ಮಾಡೆಲಿಂದ ಹಿಡಿದು ಪ್ರತಿಯೊಂದು ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿ ಪರ್ಚೇಸ್ ಮಾಡ್ಬೋದು. ಹೇಳಿದ್ರಲ್ಲೇ ಪ್ರೈಸಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿ ಕೊಡ್ತಾರೆ. MVP ಕನ್ನಡ ಚಾನಲಿಂದ ನೋಡ್ಕೊಂಬಂದ್ವಿ ಅಂತ ಹೇಳಿ ಯೂಶಲಾಗಿ ಇವ್ರದ್ದು ಫಿಕ್ಸ್ಡ್ ಪ್ರೈಸ್. ನಮ್ಮ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿ ಸ್ವಲ್ಪ ಸ್ಲೈಟ್ಲಿ ಮಾಡಿಕೊಡ್ತಾರೆ. ಮೇಡಮ್ ನಮಸ್ಕಾರ. ರೆಡಿ ಇದ್ದೀರಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ? ರೆಡಿ ಇದ್ದೀರಾ ಮೇಡಮ್? ರೆಡಿ ಇದೀವಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಮಾಡ್ತೀನಿ. ಹೌದಾ? ಶೋರ್. ಎಲ್ಲ ಕನ್ನಡಿಗರು ನೋಡ್ತಾ ಇದ್ದಾರೆ. ಈಗ ಯಾವ್ಯಾವ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಅಂದ್ರಿ? ನಮ್ಮ ಹತ್ರ ಲೆನೋವೋ, HP, ಡೆಲ್, ಆಪಲ್ ಎಲ್ಲ ಬ್ರ್ಯಾಂಡ್ ಅಲ್ಲೂ ನಿಮಗೆ ಎಲ್ಲ ಬ್ರ್ಯಾಂಡ್ ಅಲ್ಲೂ ಲ್ಯಾಪ್ಟಾಪ್ ಸಿಗುತ್ತೆ. ವಾರಂಟಿ ಗ್ಯಾರಂಟಿ 1 year ಸರ್ವಿಸ್ ವಾರಂಟಿ, 1 month ಸ್ಪೇರ್ ವಾರಂಟಿ, 1 month ಬ್ಯಾಟರಿ ವಾರಂಟಿ. ಯಾವ್ದನ್ನ ತಗೊಳ್ಳಿ, ಯಾವ್ದಾದ್ರೂ ತಗೊಳ್ಳಿ. ಅಷ್ಟು. ಹೌದು. ಸೊ ಬೇಸಿಕ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10,000 ಇಂದ 90,000 ತನಕ ಇದೆ. 10,000 ರೂಪಾಯಿಂದ 90,000 ರೂಪಾಯಿವರೆಗೂ ಲ್ಯಾಪ್ಟಾಪ್ ಸಿಗುತ್ತೆ. ಶೋರ್. ಆಕ್ಸೆಸರಿ ಸಿಗುತ್ತಾ? ಆಕ್ಸೆಸರೀಸ್ ನಿಮ್ಮಲ್ಲೇ ಸರ್ವಿಸ್ ಇದೆಯಾ? ಹೌದು. ಎಲ್ಲಿ ಬರುತ್ತೆ ಅಂದ್ರಿ? HSR ಲೇಔಟ್, 27th ಮೇನ್, ಫಸ್ಟ್ ಸೆಕ್ಟರ್, ನಿಫ್ಟ್ ಕಾಲೇಜ್ ಆಪೋಸಿಟ್. ಇಲ್ಲಿ ಬರಕ್ಕಾಗಲ್ಲ. ಇದು ಬಿಟ್ಟು ಇನ್ನೆಷ್ಟು ಬ್ರಾಂಚ್ ಇದಾವೆ? ಇದು ಬಿಟ್ಟು ನಮ್ದು 9 ಬ್ರಾಂಚ್, ಇದು ಸೇರಿ 8 ಬ್ರಾಂಚ್ ಇದೆ ಸರ್. ಇದು ಬಿಟ್ಟು 8 ಬ್ರಾಂಚ್. ಹೌದು. ಇದನ್ನ ಬಿಟ್ಟು ಆಲ್ ಓವರ್ ಇಂಡಿಯಾ 30 ಬ್ರಾಂಚಸ್ ಇದೆ. 30 ಬ್ರಾಂಚ್ ಅಲ್ಲಿ ಎಲ್ಲಾದ್ರೂ ಹೋಗಿ. ಬೆಂಗಳೂರಲ್ಲಿ 9 ಬ್ರಾಂಚ್ ಅಲ್ಲಿ ಎಲ್ಲಾದ್ರೂ ಹೋಗಿ. ಎಲ್ಲೋದ್ರೂ ಸ್ಟಾಕ್ ಸಿಗುತ್ತೆ ಅಲ್ವಾ? ಸಿಗುತ್ತೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಏನು ಅಂತ? ಅದು ಮಾಡೋದಕ್ಕಿಂತ ಮುಂಚೆ ನಿಮ್ ಸ್ಟೋರ್ಗೆ ಏನಕ್ಕೆ ಬರಬೇಕು ಸರ್? ನಾವು 18 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಅದನ್ನ ನಂಬ್ಕೊಂಡು ನಾವು ಅದು ಮಾತ್ರ ಅಲ್ಲ, ಆಥರೈಸ್ ಡೀಲರ್ಸು ಕೂಡ. ಸೊ ನೀವು ಅದನ್ನ ನಂಬ್ಕೊಂಡು ನೀವು ನಮ್ಮ ಸ್ಟೋರಿಗೆ ಬರ್ಬೋದು. ಅದು ಬಿಟ್ಟು ಏನಾದರೂ ಆಫರು? ಅದು ಆಫರ್ ನೋಡಿ, ನಿಮಗೆ ಲ್ಯಾಪ್ಟಾಪ್ಸ್ ತಗೊಂಡ್ರೆ ನಿಮಗೆ ಪೌಚ್ ಕೊಡ್ತೀವಿ, ಮೌಸ್ ಕೊಡ್ತೀವಿ, ಆಂಟಿವೈರಸ್ ವಿತ್ ಪೆನ್ ಡ್ರೈವ್ ಕೊಡ್ತೀವಿ. ಇಷ್ಟು ಆಫರಲ್ಲಿ ಕೊಡ್ತಾ ಇದ್ದೀರಾ ಅಷ್ಟಲ್ವಾ? ಓಕೆ. ಹಾಗಾದ್ರೆ 10,000 ರೂಪಾಯಿಂದ ಏನು ಸ್ಟಾಕ್ ಸಿಗ್ತಾ ಇದೆಯೋ ಅದೆಲ್ಲ ಸಫಿಷಿಯೆಂಟ್ ಸ್ಟಾಕ್ ಇದೆಯಾ? ಬಿಕಾಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ವಿಡಿಯೋ ವೈರಲ್ ಆಗಲಿ, ನಾನು ಇನ್ನೂ ಮುಂದಕ್ಕೆ ಮಾತಾಡೋದಿದೆ. ಏನಕ್ಕೆ ಅಂದರೆ 10,000 ರೂಪಾಯಿ ಲ್ಯಾಪ್ಟಾಪ್ನ ತೊಗೊತಿದ್ದೀವಿ ಅಂತ ವಿಡಿಯೋದಲ್ಲಿ ತೋರಿಸಿ ನಾವು ತಮ್ಮನೇಲಿ ಹಾಕಿರ್ತೀವಿ. ಆಲ್ರೆಡಿ ನೋಡಿರ್ತಾರೆ 10,000 ರೂಪಾಯಿಂದ ಲ್ಯಾಪ್ಟಾಪ್ ಆರಂಭ ಅಂತ ಹೇಳ್ಬಿಟ್ಟು ಬಂದರೆ ಸ್ಟಾಕ್ ಸೋಲ್ಡ್ ಸರ್ ಅಂತ ಅಂದ್ಬಿಡ್ತಾರೆ. ಏನಕ್ಕೆ ಬಂತು ವಿಡಿಯೋ? ಹಾಗಾಗಿ ಸ್ಟಾಕ್ ಎಷ್ಟು ಇಟ್ಟಿದ್ದೀರಾ? ಸ್ಟಾಕ್ ಬೇಜಾನಿದೆ ಸರ್. ನಿಮ್ಗೆ 1 ಪೀಸ್ ಬೇಕಾ, ಇಲ್ಲ B2B ಕಸ್ಟಮರ್ಗೂ ಬೇಕಾ, ಎಷ್ಟೇ ಪೀಸ್ ಬೇಕಾದ್ರೂ ನಾವು ನಿಮಗೆ ಕೊಡ್ತೀವಿ ಅಷ್ಟೇ. ಹೌದು. ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ. ಮತ್ತೆ ಮೇಡಮ್, ಈಗ ಮೊದಲನೇದೇ ನಾವು ಡೆಲ್ ತೋರಿಸ್ತಾ ಇದೀವಿ. ಇದಾದ್ಮೇಲೆ ಸುಮಾರು ಲ್ಯಾಪ್ಟಾಪ್ಸ್ಗಳು ಇದಾವೆ. ಎಲ್ಲಾದು ಒಂದೊಂದಾಗೆ ತೋರಿಸ್ತಾ ಹೋಗ್ತೀವಿ ಏನೆಲ್ಲ ಪ್ರೈಸ್ ಇದೆ. ಯಾಕೆ ನೀವು ಲ್ಯಾಪ್ಟಾಪ್ ಸ್ಟೋರ್ಗೆ ವಿಸಿಟ್ ಮಾಡಬೇಕು ಅಂತೇಳಿ. ಮೊದಲನೇ ಡೆಲ್ ಇದೆ. ಇದೇನು ಪ್ರೈಸ್ ಇದೆ? ಇದು 10,000 ಸರ್. ಸ್ಟಾರ್ಟಿಂಗ್ ಪ್ರೈಸ್ 10,000. ಇದನ್ನೇ ನೀವು ಹೇಳಿದ್ದಾಗಲೇ 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಇದರಲ್ಲಿ i5 ಸೆಕೆಂಡ್ ಜನರೇಷನ್ ಬರುತ್ತೆ, 4GB ರ್ಯಾಮ್, 320GB ಹಾರ್ಡ್ ಡಿಸ್ಕ್ ಬರುತ್ತೆ, ವಿತ್ ವೈಫೈ ಎಲ್ಲ ಬರುತ್ತೆ. 10,000 ರೂಪಾಯಿ ಅಂತ ಹೇಳಿ ಡೆಂಟ್ ಸ್ಕ್ರಾಚ್ ಏನಿಲ್ವಾ? ಏನು ಇಲ್ಲ ಸರ್. ನೋಡ್ಕೊಳ್ಳಿ ಬೇಕಾದ್ರೆ ಒಂದು ಡೆಂಟ್ ಸ್ಕ್ರಾಚ್ ಯಾವುದೂ ಇಲ್ಲ. 10,000 ರೂಪಾಯಿಗೆ ಈ ಲ್ಯಾಪ್ಟಾಪ್ ನ ಕೊಡ್ತಾ ಇದ್ದೀರಾ?
ನೋಡಿ ಯಾರಿಗಾದ್ರೂ ಬೇಕಾಗಿದ್ರೆ ಸೊ ವರ್ಕ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಸೊ ಇದು ಎಷ್ಟು ಪೀಸ್ ಸಿಗ್ಬೋದು ನಿಮ್ಮ ಹತ್ರ? ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೂ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ವಿಡಿಯೋ ವೈರಲ್ ಆಗೋದಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ ನ ತೋರಿಸ್ಬಿಟ್ಟು 10,000 ರೂಪಾಯಿ ಅಂತ ಹೇಳಿ ವೈರಲ್ ಮಾಡಿಸಿ ಆಮೇಲೆ ಕಸ್ಟಮರ್ ಬಂದ್ರೆ ಸ್ಟಾಕ್ ಇಲ್ಲ ಸರ್ ಅಂತ ಹಂಗಲ್ಲ ಇಲ್ಲ ಸರ್, ನಿಮ್ಗೆ ಎಷ್ಟು ಪೀಸ್ ಬೇಕೋ ನಾವು ತರಿಸ್ಕೊಡ್ತೀವಿ. ಗೊತ್ತಾಯ್ತಲ್ವಾ? ಯಾರೆಲ್ಲ ನೋಡ್ತಾ ಇದ್ರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸುಮ್ಮನೆ ಟೆಂಪ್ರರಿ ಯೂಸ್ಗೆ ಆಗಿರ್ಬೋದು, ಸ್ವಲ್ಪ ಕೆಲವೊಂದು ದಿನ ಮಾತ್ರ ಬೇಕು ನನಗೆ ಯಾವಾಗ್ಲೂ ಬೇಡ ಅಂತಕ್ಕಂಥವ್ರು 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇನ್ನು ಸುಮಾರು ಇದಾವೆ, ಎಲ್ಲದೂ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಡೆಲ್ ಇದೆ. ಇನ್ನೊಂದು ಇದು ಬಂದ್ಬಿಟ್ಟು 11,000 ಸರ್. 10,000 ಇಂದ ನಿಮ್ಗೆ 1 ಲಕ್ಷ ತನಕ ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇದೆ. ಸೊ ಇದು ನೋಡಿ, ಇದು 11,000. ಇದನ್ನು ಡೆಲ್ ಲ್ಯಾಪ್ಟಾಪೇ. ನೀವು ಬಂದು ನಮ್ಮ ಸ್ಟೋರ್ಗೆ ಟಚ್ ಮಾಡಿ ಫೀಲ್ ಮಾಡಿ ತಗೊಂಡು ಹೋಗಿ. ನೋಡಿ, ಡೆಲ್ ಆಟಿಟ್ಯೂಡ್ E5420 ಅಂತೇಳಿ i5 2nd ಜನರೇಷನ್ 4GB ರ್ಯಾಮ್ 500GB ಹಾರ್ಡ್ ಡಿಸ್ಕ್. ಸೊ 14 ಇಂಚ್ ಸ್ಕ್ರೀನ್ ಬರುತ್ತೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ರು ನೀವು ನೋಡ್ಕೋಬಹುದು. ಡೈರೆಕ್ಟಾಗಿ ಬಂದು ಟಚ್ ಆ್ಯಂಡ್ ಫೀಲ್ ಕೂಡ ಮಾಡ್ಕೊಂಡು ತಗೋಬಹುದು. ಯಾವುದೇ ರೀತಿ ಡೆಂಟು ಸ್ಕ್ರಾಚು ಏನೂ ಆಗಿಲ್ಲ. ಸೊ ಇನ್ನು ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರ್ ಇದು ನೋಡಿ, ಇದು ಡೆಲ್ i5 ಫಸ್ಟ್ ಜನರೇಷನ್ 4GB ರ್ಯಾಮ್ 320 HDG ಬರುತ್ತೆ. ಇದನ್ನು 10,000 ನಿಮ್ಗೆ ಕೊಡ್ತೀನಿ. ಇದು ಕೂಡ 10,000 ರೂಪಾಯಿ, ಅದು ಕೂಡ 10,000 ರೂಪಾಯಿ. ಅಂದ್ರೆ ಎರಡೆರಡು ಮಾಡಲ್ಲು. ಇದು ಕೂಡ ಜಾಸ್ತಿ ಪೀಸ್ ಇದೆಯಾ? ಹೌದು. ಓಕೆ, ನೋಡಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇದು ನೋಡಿ, ಲೆನೋವೋ ನಿಮಗೆ i5 8 ಜನರೇಷನ್ ಬರುತ್ತೆ. 8GB ರ್ಯಾಮ್ 256GB SSD ಬರುತ್ತೆ. 21,000 ರೂಪಾಯಿ ನಿಮ್ಗೆ ಬರುತ್ತೆ. ಥಿಂಕ್ ಪ್ಯಾಡ್ 21,000 ರೂಪಾಯಿ. ಸೊ ಟಚ್ ಸ್ಕ್ರೀನ್ ಏನಾದ್ರೂ ಆಪ್ಷನ್ ಇದೆಯಾ? ಟಚ್ ಸ್ಕ್ರೀನ್ ಇದರಲ್ಲಿ ಇಲ್ಲ, ಬೇರೆ ಮಾಡೆಲ್ಸ್ ಅಲ್ಲಿ ಬರುತ್ತೆ. ಅದು ಕೂಡ ಇದೆ. 21,000 ರೂಪಾಯಿಗೆ ನಿಮ್ಗೆ ಏನೋ i5 8th ಜನರೇಷನ್ 8GB ರ್ಯಾಮ್ 256GB SSD ಬೇಕು ಅಂತ ಅಂದ್ರೆ 21,000 ರೂಪಾಯಿಗೆ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ಲೆನೋವೋ ಥಿಂಕ್ ಪ್ಯಾಡ್ ಮಾಡೆಲ್. ಹಾಗೆ ನೆಕ್ಸ್ಟ್ HP ಏನಾದ್ರೂ ಬೇಕು ಅಂದ್ರೆ ಅದು ಕೂಡ ಇದೆ. HP ಅಲ್ಲಿ ನೋಡಿ, i5 10th ಜನರೇಷನ್ 8GB ರ್ಯಾಮ್ 256 SSD ಕೇವಲ 28,000 ರೂಪಾಯಿ. 28? ಯಾವುದು 28 ನೋಡ್ತಾ ಇದ್ದೀರಾ? ಸೊ ಯಾವುದೇ ರೀತಿ ಸ್ಕ್ರಾಚ್ ಗಿಚ್ಚು ಏನು ಇಲ್ಲ. ನೋಡ್ತಾ ಇದ್ದೀರಾ? i5 10th ಜನರೇಷನ್ 8GB ರ್ಯಾಮ್ 256GB ಹಾರ್ಡ್ ಡಿಸ್ಕ್. ಸೊ 13.3 ಬರುತ್ತೆ ಸ್ಕ್ರೀನ್ ಸೈಜಸ್. ಯಾರಿಗೆಲ್ಲ ಒಂದು ಕಾಂಪ್ಯಾಕ್ಟ್ ಆಗಿ ಬೇಕು ಅಂತಂದ್ರೆ ಈ HP ನ ನೀವು ಯೂಸ್ ಮಾಡಬಹುದು. ಈಗ ಇದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ವಾ? ಹೌದು ಸರ್, ಬನ್ನಿ ನೀವು ಸ್ಟೋರ್ಗೆ ಬನ್ನಿ, ಟಚ್ ಮಾಡಿ ಫೀಲ್ ಮಾಡಿ, ಏನಿದ್ರು ಯೂಸ್ ಮಾಡಿ ನಿಮ್ಗೆ ಸ್ಯಾಟಿಸ್ಫೈ ಆದ್ರೆ ತಗೊಂಡೋಗಿ ನಾವು ಸ್ಲೈಟ್ ಡಿಸ್ಕೌಂಟ್ ಕೊಡ್ತೀವಿ. ಸ್ಲೈಟ್ಲಿ ಮಾಡ್ಕೊಡ್ತೀವಿ ಅಲ್ವಾ? ಸೊ ಆಗ್ಲೇ ನೀವು ಹೇಳಿದ್ರೆ ಒಂದು ಡೆಡ್ ಎಂಡ್ ಮಾರ್ಜಿನ್ ಅಲ್ಲೇ ಸೇಲ್ ಮಾಡ್ತಾ ಇದೀವಿ ಸರ್. ಆದ್ರೂ ಕೂಡ ನೆಗೋಷಿಯಬಲ್ ಕೇಳ್ತಾ ಇದೀನಿ, ಅದ್ರ ಪ್ರಯುಕ್ತ ಸ್ಲೈಟ್ಲಿ ಮಾಡ್ಕೊಡ್ತೀರಾ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು HP ಇದೆ. ಇದು ನೋಡಿ ಸರ್, ಇದು ಟಚ್ ನಿಮ್ಗೆ i5 8 ಜನರೇಷನ್ 16GB ರ್ಯಾಮ್ 256 SSD ಬರುತ್ತೆ. ಟಚ್ ಮಾತ್ರ ಅಲ್ಲ, 360 ಫೋಲ್ಡಬಲ್ ಬರುತ್ತೆ. ಓಕೆ, ಬರೀ ಟಚ್ ಸ್ಕ್ರೀನ್ ಆಪ್ಷನ್ ಇದೆ. ಎಷ್ಟಾಗುತ್ತೆ ಮೇಡಮ್ ಇದು? ಇದು 29,990 ಆಗುತ್ತೆ ಸರ್. 30,000 ಟೋಟಲ್. ನಿಮ್ಗೆ 10 ರೂಪಾಯಿ ಕಡಿಮೆನೇ ಆಗಿ ಕೊಡ್ತೀವಿ. ಅಂದ್ರೆ 30,000 ರೂಪಾಯಿ 10 ರೂಪಾಯಿ ಕಡಿಮೆ. 29,990 ರೂಪಾಯಿಗೆ ನಿಮಗೆ HP ಇಲೈಟ್ ಬುಕ್ 1040 ಟಚ್ ಸ್ಕ್ರೀನ್ ನಿಮಗೆ ವಿತ್ 360 ಡಿಗ್ರಿ ಫೋಲ್ಡ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಸಿಗ್ತಾ ಇದೆ. ನೀವು ಟ್ಯಾಬ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿ ನಿಮಗೆ ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಏನೂ ಆಗಿಲ್ಲ, ನೋಡ್ಕೋತಾ ಇರ್ಬೋದು. ಇನ್ನೂ ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ HSR ಲೇಔಟ್ ಅಲ್ಲಿ ಇರ್ತಕ್ಕಂಥ ಲ್ಯಾಪ್ಟಾಪ್ ಸ್ಟೋರ್ನ ವಿಸಿಟ್ ಮಾಡ್ಬೋದು. ವಿತ್ ಲೊಕೇಶನ್ ಸಮೇತ ಡಿಸ್ಕ್ರಿಪ್ಷನ್ ಇದೆ. ಅದೇ ರೀತಿ ಇನ್ನೊಂದು ಕೂಡ HP ಇದೆ. ಇದ್ರದ್ದು ಇದು HP i5 10th ಜನರೇಷನ್ 16GB ರ್ಯಾಮ್ 256 SSD. ಇದನ್ನು ನಿಮಗೆ ಟಚ್ ವಿತ್ 360 ಮಾಡೆಲ್ ಬರುತ್ತೆ. ಇದು ಕೂಡ ಟಚ್ 360 ಇಲ್ಲ, ಇದರಲ್ಲಿ ಬರೀ ಟಚ್ ಮಾತ್ರ ಇದೆ. ಇದ್ಯಾವ್ದು ಮೇಡಮ್? 430 G7 ಅಂತ ಟಚ್ ಸ್ಕ್ರೀನ್ ಮಾತ್ರ ಬರುತ್ತೆ. ಇದೇನ್ ಪ್ರೈಸ್ ಹೇಳ್ತಾ ಇದ್ರಾ? ಇದು 32,000 ಆಗುತ್ತೆ ಸರ್. 32,000 ರೂಪಾಯಿ ಆಗುತ್ತೆ. HP ProBook 430 G7 360 ಒಂದಿಲ್ಲ, ಟಚ್ ಸ್ಕ್ರೀನ್ ಎಲ್ಲ ಆಪ್ಷನ್ ಇದೆ. ಸೊ ಇನ್ನೊಂದು HP ಇದೆ. HP ಗಳ ರಾಶಿನೇ ಇದೆ ಇಲ್ಲಿ. ಒಂದೇ ಕಲರ್ ಅಲ್ಲಿ ಒಂದೇ ತರ ಸೇಮ್ ಏನ್ ಅನ್ಕೋಬೇಕು, ಬಟ್ ಕಾನ್ಫಿಗರೇಷನ್ ಚೇಂಜ್ ಇದೆ. ಮೇಡಮ್ ಇದು ಯಾವ್ದು? ಇದು ಇದನ್ನು i5 10th ಜನರೇಷನ್ 16GB ರ್ಯಾಮ್ 256 SSD ಆಲ್ರೆಡಿ ತೋರಿಸಿದೀನಿ. ಅದು ಸೇಮ್ ಪೀಸೇ. ಇದನ್ನು 32,000 ರೂಪಾಯಿ ಆಗುತ್ತೆ. 32 ಅಲ್ಲೇನ್ ನೋಡುದು ಅದೇ ಪೀಸ್ ತರನೇ ಇದು ಕೂಡ. ಓಕೆ, ಮತ್ತೆ ನೆಕ್ಸ್ಟ್ ಇದು i7 10th gen HP ಅಲ್ಲಿ 16GB ರ್ಯಾಮ್ 512 SSD ಬರುತ್ತೆ. 13.3 ಸ್ಕ್ರೀನ್ ಬರುತ್ತೆ. ಟಚ್ ವಿತ್ 360 ಮಾಡೆಲ್ ಬರುತ್ತೆ. ಎಷ್ಟು ಕಾಂಪ್ಯಾಕ್ಟ್ ಆಗಿದೆಯಲ್ಲ ಇದು. ನೋಡಿ ಎಷ್ಟು ಸೈಜಸ್ ಇದೆ. ಏನಾದರೂ ಕಾಂಪ್ಯಾಕ್ಟ್ ಆಗಿ ನಿಮಗೆ ಬೇಕು ಅಂತ ಅಂದರೆ HP ಲಿ ಇಲೈಟ್ ಬುಕ್ಕು ಕೇವಲ 39,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲೂ 10 ರೂಪೀಸ್ ಕಡಿಮೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿ ಕೊಡ್ತಾರೆ ಲ್ಯಾಪ್ಟಾಪ್ ಸ್ಟೋರಲ್ಲಿ. ಹಾಗೆ ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಇದು ಡೆಲ್ ನೋಡಿ 3380 i5 7th gen 8GB ರ್ಯಾಮ್ 256 SSD ಕೇವಲ 18,000 ರೂಪಾಯಿ ಮಾತ್ರ. 18,000 ರೂಪಾಯಿಗೆ ಡೆಲ್ ಆಟಿಟ್ಯೂಡ್ 3380 ಮಾಡೆಲ್. ನೀವು ಬೇಕಾದ್ರೆ ಎಲ್ಲಾ ಕಡೆ ಚೆಕ್ ಮಾಡ್ಕೋಬಹುದು, ಗೂಗಲ್ ಅಲ್ಲಿ ಕೂಡ ಹಾಕೊಂಡು ಅದನ್ನ ಇಲ್ಲಿ ಬಂದು ಕೂಡ ತೋರಿಸಬಹುದು. ಇವ್ರಿಗೆ ಮೇಡಮ್ ಈ ಪ್ರೈಸ್ ಇದೆ, ನೀವು ಕೂಡ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡಿ ಅಂತ ಕೇಳಿ, ಜೊತೆಗೆ ಟಚ್ ಅಂಡ್ ಫೀಲ್ ಕೂಡ ಮಾಡಿ ತಗೋಬಹುದು. ಯಾವುದೇ ರೀತಿ ನಿಮಗೆ ವಾರಂಟಿ ಕೂಡ ಇರುತ್ತೆ ನಿಮಗೆ.
ಏನಾದ್ರೂ ಇನ್ ಫ್ಯೂಚರ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಏನಾದ್ರೂ ಅಂದ್ರೆ ಅದಕ್ಕೂ ಕೂಡ ವಾರಂಟಿ ಇರುತ್ತೆ. ಎಷ್ಟು ಮಂತ್ಸ್ ಕೊಡ್ತೀರಾ ಅದಕ್ಕೆಲ್ಲ? 1 year ಸರ್ವಿಸ್ ವಾರಂಟಿ, 1 month ಸ್ಪೇರ್ ವಾರಂಟಿ, 1 month ಬ್ಯಾಟರಿ ವಾರಂಟಿ ಅಷ್ಟೇ. ನೆಕ್ಸ್ಟ್ ಮೇಡಮ್, ಇದು ಡೆಲ್ ಲ್ಯಾಟಿಟ್ಯೂಡ್ 3310 i5 8th generation 8GB ರ್ಯಾಮ್ ನಿಮ್ಗೆ ಬರೀ 19,099 ರೂಪಾಯಿ ಮಾತ್ರನೇ. 10 ರೂಪಾಯಿ ಕಡಿಮೆ 20,000 ರೂಪಾಯಿಗೆ. ಯಾವ್ದು ಡೆಲ್ ಆಟಿಟ್ಯೂಡ್ 3310 8GB ರ್ಯಾಮ್ 256GB. ಇದು ಕೂಡ ಯಾವ್ದು ಸ್ಕ್ರಾಚ್ ಗಿಚ್ ಏನಾಗಿಲ್ವಾ ನೋಡ್ಕೊಳ್ಳಿ. ಇದು ವಾರಂಟಿ ಇದ್ರದ್ದು ಡೆಲ್ ಲ್ಯಾಟಿಟ್ಯೂಡ್ 1 year ಸರ್ವಿಸ್ ವಾರಂಟಿ, 1 month ಸ್ಪೇರ್ ಮತ್ತೆ 1 month ಬ್ಯಾಟರಿ. ಸೇಮ್ ಎಲ್ಲ ಲ್ಯಾಪ್ಟಾಪ್ಗಳಿಗೂ ಅದೇ ತರನೇ ವಾರಂಟಿ. ಹೌದು, 1 ವರ್ಷ ಸರ್ವಿಸ್ ವಾರಂಟಿ, 1 month ಸ್ಪೇರ್ ವಾರಂಟಿ, 1 month ಬ್ಯಾಟರಿ ವಾರಂಟಿ ಆ ತರ. ಸೊ ಇದು ನೋಡಿ ಡೆಲ್ ಅಲ್ಲಿ ಸುಮಾರು ಮಾಡೆಲ್ಸ್ ಇದೆ. ಇದು ಡೆಲ್ ನೋಡಿ i5 ಡೆಲ್ ಲ್ಯಾಟಿಟ್ಯೂಡ್ 5310 ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. i5 10th generation 8GB ರ್ಯಾಮ್ 256 SSD ಕೇವಲ 28,000 ರೂಪಾಯಿ ಮಾತ್ರ. 28,000. ಸೊ ತುಂಬಾ ಫ್ಲೆಕ್ಸಿ ಆಗಿದೆ, ಈಸಿ ಟು ಕ್ಯಾರಿನು. ಸೊ ಯಾವುದೇ ರೀತಿ ಡ್ಯಾಮೇಜ್ ಏನು ಪ್ರಾಬ್ಲಮ್ ಇಲ್ಲ, ಸ್ಕ್ರಾಚಸ್ ಯಾವುದು ಇಲ್ಲ. ಸೊ ಏನಾದ್ರೂ ನಿಮಗೆ ಒಳಗಡೆ ಪ್ರಾಬ್ಲಮ್ ಅನ್ಸಿದ್ದಲ್ಲಿ 1 ವರ್ಷ ವಾರಂಟಿ ಇರುತ್ತೆ ಇವ್ರ ಕಡೆ. 1 ತಿಂಗಳು ಸ್ಪೇರ್ ವಾರಂಟಿ, 1 ತಿಂಗಳು ಬ್ಯಾಟರಿ ವಾರಂಟಿ. ಅದ್ರೊಳಗಡೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಮತ್ತೆ ನೆಕ್ಸ್ಟ್ HP ಇದೆ ಇಲ್ಲಿ. ಇದು HP i7 10th generation 16GB ಆಲ್ರೆಡಿ ತೋರಿಸಿದೀನಿ ನಾನು ನಿಮ್ಗೆ. ಅದರಲ್ಲೇ ಸೇಮ್ ಮಾಡಲ್, ಅದು ಟಚ್ ಬರುತ್ತೆ, ಇದು ನಾನ್ ಟಚ್ ಬರುತ್ತೆ. 360 ಇಲ್ಲ ಇದರಲ್ಲಿ 360 ಇಲ್ಲ, ಇದು ನಾನ್ ಟಚ್. ಸೇಮ್ ಪೀಸ್ ಯಾರಿಗೂ ಟಚ್ ಬೇಡದೆ ಇರೋರಿಗೆ ಇದನ್ನ ತಗೋಬಹುದು. ಆನ್ಲೈನ್ ಗಿಂತ ಕಡಿಮೆ ಸಿಗುತ್ತೆ, ಆನ್ಲೈನ್ ಗಿಂತ ಕಡಿಮೆ ಪೀಸ್. ಶೋರ್. ಈ ಮಾಡೆಲ್ 38,000 ರೂಪಾಯಿ ಕೊಡ್ತಾ ಇದ್ದೀರಾ? ಹೌದು. ಯೂಶಲ್ ಆಗಿ ಹೊರಗಡೆಗಿಂತ ಒಂದ್ ಸ್ವಲ್ಪ ಕಮ್ಮಿನೇ ಇರುತ್ತಾ ನಿಮ್ಮಲ್ಲಿ ಇದು? ಹೌದು, 100% ಕಡಿಮೆ ಇರುತ್ತೆ. ಹೊರಗಡೆಯಿಂದ ನಿಮ್ಗೆ ಬ್ರ್ಯಾಂಡ್ ನ್ಯೂ ಗಿಂತನೂ ಕಡಿಮೆ ಪ್ರೈಸ್. ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತೀರಾ? ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡ್ರು ಸರಿ, ನಮ್ದು ಪ್ರೈಸ್ ಕಡಿಮೆ ಇರುತ್ತೆ. ಶೋರ್. ನೆಕ್ಸ್ಟ್ ಇನ್ನೊಂದಿದೆ HP. ಇದು HP Elite Book 830 G7 i7 10th generation 16GB ರ್ಯಾಮ್ 512 SSD ಬರುತ್ತೆ. ಇದನ್ನು ಆಲ್ರೆಡಿ ತೋರಿಸಿದ್ದೀನಿ. ಅದು ಟಚ್, ಇದು ನಾನ್ ಟಚ್, ಸೇಮ್ ಪೀಸ್. ಇದರಲ್ಲಿ 38,000 Elite Book HP. ನೆಕ್ಸ್ಟ್ ಇನ್ನೊಂದು HP ಇದೆ. ಇದು HP Elite Book ಇದೇ ಸೇಮ್ ಮಾಡೆಲ್ ಅಲ್ಲಿ i7 10th gen. ಇದು ಟಚ್, ಇದು ನಾನ್ ಟಚ್. ಓಕೆ, ಸೇಮ್ ಮಾಡೆಲ್. ಇದು ಟಚ್ ಸ್ಕ್ರೀನ್ ವರ್ಕ್ ಆಗುತ್ತೆ? ಹೌದು, ಟಚ್ ಸ್ಕ್ರೀನ್ ಇದು ವರ್ಕ್ ಆಗುತ್ತೆ ವಿತ್ 360 ಮಾಡೆಲ್. ಓಕೆ. ಶೋರ್. ಇದು ಯಾವ್ದು ಮೇಡಮ್? 10th generation 60GB ರ್ಯಾಮ್ 512GB ಹಾರ್ಡ್ ಡಿಸ್ಕ್, 13.3 inches ಸ್ಕ್ರೀನ್ ಬರುತ್ತೆ. ಇದರ ರೇಟ್ ಬಂದು 39,000 ರೂಪಾಯಿ ಆಗುತ್ತೆ, 10 ರೂಪಾಯಿ ಕಡಿಮೆ. ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ 5310 i5 10th generation 8GB ರ್ಯಾಮ್ 256 SSD 26,000. 26,000 ರೂಪಾಯಿ. ನೆಕ್ಸ್ಟ್ ಇನ್ನೊಂದಿದೆ ಡೆಲ್. ಇದನ್ನು ಸೇಮ್ ಮಾಡೆಲ್ ಸರ್. ಇದು i5 10th generation ಸೇಮ್ ಮಾಡೆಲ್. ಇದು 26,000 ರೂಪಾಯಿ, 28,000 ರೂಪಾಯಿ. 28. ಹೌದು, 27990. ನೀವು ಇಲ್ಲೇ ನೋಡ್ತಾ ಇರ್ಬೋದು. ಇಲ್ಲಿ ಲ್ಯಾಪ್ಟಾಪ್ ಸ್ಟೋರ್ನ ವಿಸಿಟ್ ಮಾಡಿದ್ರೆ ನೀವು ಇವ್ರನ್ನ ಕೇಳೋ ಅವಶ್ಯಕತೆನೇ ಇರಲ್ಲ. ಬಿಕಾಸ್ ಹೇಗೆ ಅಂದರೆ ಇಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ರೆ ಇಲ್ಲೇ ಕೂಡ ನಿಮಗೆ ಬಿಲ್ನ ಹಾಕ್ಬಿಟ್ಟಿರ್ತಾರೆ. ಏನಿದ್ರು ಡೀಟೇಲ್ಸು, ಏನು ಕಾನ್ಫಿಗ್ರೇಷನು, ಏನು ಪ್ರೈಸಸ್ ಸೇಲ್ ಮಾಡ್ತಾ ಇದ್ದೀವಿ, ಇದು ನೋಡಿಕೊಂಡು ಅವ್ರನ್ನ ಕೇಳಿದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ನ ಮಾಡಿ ಕೊಡ್ತಾರೆ. ಡೆಲ್ ಬೇಕೋ, HP ಬೇಕೋ, ಲೆನೋವೋ ಬೇಕೋ, ಸಾಕಷ್ಟು ಬ್ರ್ಯಾಂಡ್ಗಳಿದ್ದಾವೆ. ಏನು ಮಾರ್ಕೆಟಲ್ಲಿ ಲೀಡಿಂಗಲ್ಲಿ ಇದಾವೋ ಅಷ್ಟು ಬ್ರ್ಯಾಂಡ್ಗಳು ಲ್ಯಾಪ್ಟಾಪ್ ಸ್ಟೋರಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ. ಸುಮಾರು ಮಾಡೆಲ್ಸ್ ಇದೆ. ಇದು ನೋಡಿ HP ಅಲ್ಲಿ 360 ಟಚ್ ಸ್ಕ್ರೀನ್ ನಿಮಗೆ ಕಡಿಮೆ ಬೆಲೆಗೆ ಬೇಕಾದ್ರೆ ಕಡಿಮೆ ಬೆಲೆಗೂ ಸಿಗುತ್ತೆ ನಿಮ್ಮ ಹತ್ರ. ಅದು ಕೇವಲ 17,000 ರೂಪಾಯಿ. 17,000. ಹೌದು, 17,000. 360 ಫೋಲ್ಡ್ ಇದ್ರು ಕೂಡ. ಎಸ್ ನೋಡಿ, 17,000 ರೂಪಾಯಿ ಕೊಟ್ಟರೆ 360 ಫೋಲ್ಡ್ ಇರ್ತಕ್ಕಂಥ HP ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ. ನೆಕ್ಸ್ಟ್ ಇದು ಮಾತ್ರ ಅಲ್ಲ ಸರ್, ಸುಮಾರು ಮಾಡೆಲ್ಸ್ ಇದೆ. ಇದು ನೋಡಿ, ಇಲ್ಲಿ ಹೇಳ್ತಾ ಇದ್ರೇನೆ ಕೊನೆ ಇಲ್ಲ, ಅಂದ್ರೆ ಅಷ್ಟು ಮಾಡೆಲ್ಸ್ ಇದೆ. ಹೌದು ನೋಡಿ, ಇಲ್ಲೂ ಕೂಡ HP ಇದೆ. ಇದೊಂದು 17,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಕೂಡ 18,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಕೂಡ ಲೆನೋವಾ, ಇದೊಂದು HP. ಹಿಂಗೆ ಹೇಳ್ತಾ ಹೋದ್ರೆ 32,000, 30,000, 40,000 ನಿಮಗೆ ಥಿಂಕ್ ಪ್ಯಾಡ್ ಬೇಕಾ, ಲೆನೋವೋ ಬೇಕಾ, HP ಬೇಕಾ, ಯಾವ್ದು ಬೇಕು ಎಲ್ಲದು ಇಲ್ಲೇ ಸಿಕ್ಬಿಡುತ್ತೆ. ಇದನ್ನು ಹೊರತಾಗಿ ನಿಮ್ಮ ಸ್ಟೋರಲ್ಲಿ ಎಷ್ಟಿರ್ಬೋದು ಸ್ಟಾಕ್ ನಿಮ್ಗೆ ಎಷ್ಟು ಬೇಕು ನಾವು ಕೊಡ್ತೀವಿ ಸರ್. ಆಲ್ ಓವರ್ ಇಂಡಿಯಾ ಎಷ್ಟಿದೆ? 30 ಬ್ರಾಂಚಸ್ ಇದೆ. 30 ಬರೀ ಬೆಂಗಳೂರಲ್ಲೇ? ಬೆಂಗಳೂರಲ್ಲಿ 9 ಬ್ರಾಂಚಸ್ ಇದೆ. ಬೆಂಗಳೂರಲ್ಲೇ 9 ಬ್ರಾಂಚ್. ಹೌದು, 18 ವರ್ಷದಿಂದ ನಮ್ಮ ಸ್ಟೋರ್ ಇದೆ ಸರ್. ಸೊ ಇದು ಏನು ಈಗ ಮೊನ್ನೆ ಸ್ಟಾರ್ಟ್ ಆಗಿರೋ ಬ್ರಾಂಚಸ್ ಇಲ್ಲ, 18 ವರ್ಷದಿಂದ ನಮ್ದು. ಹೌದು, 18 ವರ್ಷದಿಂದ ಇದೆ. ಹೀಗಾಯ್ತು, ಹಿಂಗೆ ನಿಲ್ಸ್ಬಿಡೋಣ? ಸ್ಟಾಕ್ ಮುಗೀತಾ? ಇಲ್ಲ, ಇನ್ನೂ ಇದೆ ಸರ್. ಮ್ಯಾಕ್ ನೋಡಿ, ಸುಮಾರು ಮ್ಯಾಕ್ ಲ್ಯಾಪ್ಟಾಪ್ಸ್ ಇದೆ. ಐಫೋನ್ ಲವರ್ಸ್, ಆಪಲ್ ಲವರ್ಸ್ ಅಂದ್ರೆ ಮೊಬೈಲಲ್ಲಿ ಐಫೋನ್ ತಗೊಂಡ್ರೆ ಈ ಆಪಲ್ ಅಲ್ಲಿ ಮ್ಯಾಕ್ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್ ಎಲ್ರಿಗೂ ಇಷ್ಟವಾಗಿರ್ತಕ್ಕಂಥ ಒಂದು ಮಾಡಲ್ ಅಂದ್ರೆ ಅದೇ ಮ್ಯಾಕ್. ಆ ಲಿಸ್ಟ್ಗಳು ಇಲ್ಲಿದ್ದಾವೆ. ಅದು ಕೂಡ ಬೆಸ್ಟ್ ಪ್ರೈಸಾ? ಹೌದು ಸರ್, ಬೆಸ್ಟ್ ಎಲ್ಲ. ಅದು ಮ್ಯಾಕ್ ಬುಕ್. ಹೌದು, ಹೇಳಿ ಮತ್ತೆ. ಇದು ನೋಡಿ, ಮ್ಯಾಕ್ ಬುಕ್ ಏರ್ i5 5th generation 8GB ರ್ಯಾಮ್ ಕೇವಲ 20,000 ರೂಪಾಯಿ ಮಾತ್ರ. 20,000 ರೂಪಾಯಿ ಮ್ಯಾಕ್ ಬುಕ್ ಏರ್ ನೋಡಿ.
ಕೇವಲ 20,000 ರೂಪಾಯಿಗೆ ಆಪಲ್ ಅವರ ಮ್ಯಾಕ್ಬುಕ್ ಏರ್ ಕೊಡ್ತಾ ಇದ್ದಾರೆ. i5 5th ಜನರೇಷನ್ 8GB ರ್ಯಾಮ್ 128GB SSD ಇರ್ತಕ್ಕಂಥ 13.3 ಸ್ಕ್ರೀನ್ ಸೈಜ್ ಹೊಂದಿರತಕ್ಕಂಥ 20,000 ರೂಪಾಯಿಗೆ ನಿಮಗೆ ಆಪಲ್ ಅವರ ಮ್ಯಾಕ್ಬುಕ್ ಏರ್ ಸಿಗ್ತಾ ಇದೆ. ನೋಡ್ಕೋಬೋದು ಯಾವುದೇ ರೀತಿ ಸ್ಕ್ರ್ಯಾಚು, ಡೆಂಟು, ಡ್ಯಾಮೇಜ್ ಆಗಲಿ, ಸಾಫ್ಟ್ವೇರ್ ಆಗಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇದಕ್ಕೆಲ್ಲ ವಾರಂಟಿ ಯಾವ ಥರ ಕೊಡ್ತೀರಾ? ಇದಕ್ಕೂ ಸೇಮ್ ವಾರಂಟಿ ಸರ್. ನಿಮಗೆ 1 ವರ್ಷ ಸರ್ವಿಸ್ ವಾರಂಟಿ, 1 ತಿಂಗಳು ಬ್ಯಾಟ್ರಿ ಮತ್ತೆ 1 ತಿಂಗಳು ಸ್ಪೇರ್ ವಾರಂಟಿ ಬರುತ್ತೆ. ಯಾವುದೇ ತಗೊಂಡ್ರು ಹೌದು ಆಪಲ್ ಮ್ಯಾಕ್ಬುಕ್ ಯಾವುದೇ ತಗೊಂಡ್ರು ನಿಮಗೆ ಸೇಮ್ ವಾರಂಟಿ ಸಿಗುತ್ತೆ. ಆಪಲ್ ಏರ್ದು 20,000 ರೂಪಾಯಿ ಇದಾಯ್ತು. ಇದೇ ಪೀಸ್ ಎಷ್ಟಿದೆ ನಿಮ್ಮ ಹತ್ರ? ಸುಮಾರು ಪೀಸಸ್ ಇದೆ ಸರ್. ನಿಮ್ಗೆ ಎಷ್ಟು ಪೀಸ್ ಖಾಲಿ ಆಯ್ತು ಅನ್ನಂಗಿಲ್ಲ, ಇಲ್ಲ ಸಿಕ್ಕೇ ಸಿಗುತ್ತೆ. ನೋಡಿ ಆಪಲ್ ಲವರ್ಸ್ ಯಾರೆಲ್ಲ ಇದ್ದೀರೋ ಮ್ಯಾಕ್ಬುಕ್ ಏರ್ 20,000 ರೂಪಾಯಿ ಒಳಗಡೆ ಏನ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರು, ಒಂದೇ ಎರಡೋ ಪೀಸ್ ಇಲ್ಲ, ಸುಮಾರು ಪೀಸ್ಗಳಿದೆ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಇದು ಸೇಮ್ ಕಾನ್ಫಿಗರೇಷನ್, ಎರಡು ಸೇಮ್ ಕಾನ್ಫಿಗರೇಷನ್. ಇಲ್ಲೇ ನೀವು ನೋಡೋದಕ್ಕೆ ಟಚ್ ಅಂಡ್ ಫೀಲ್ ಮಾಡೋದಕ್ಕೆ ಅಟ್ಟೆ ಸ್ಪಾಟ್ ಅಲ್ಲೇನೆ 2 ಪೀಸ್ ಇದೆ. ಇದನ್ನು ಸೇಮ್ ಕಾನ್ಫಿಗರೇಷನ್. ಹೌದು, ಇದು ಮ್ಯಾಕ್ಬುಕ್ ಪ್ರೋ A1900 i7 32GB ರ್ಯಾಮ್ 256 SSD 15.6 ಇಂಚಸ್ ಬರುತ್ತೆ. 47,000 ಹಾಕಿ ಆನ್ಲೈನ್ ಅಲ್ಲಿ ಹಾಕಿ. ಯಾವ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಇದೆ ಏನಿದೆ ಹಾಕಿ, ಗೊತ್ತಾಯ್ತಲ್ವಾ? ಮ್ಯಾಕ್ಬುಕ್ ಪ್ರೋ A1990 i7 ಅಲ್ವಾ? ಹೌದು, 32GB ರ್ಯಾಮು 256GB SSD 15.6 ಸ್ಕ್ರೀನ್ ಸೈಜು 46,499 ರೂಪಾಯಿ ಹೇಳ್ತಾ ಇದ್ದಾರೆ. ಅಂದ್ರೆ 47,000 ರೂಪಾಯಿ ಅನ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಸಿಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ಬನ್ನಿ ಕೇಳಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ಮ್ಯಾಕ್ಬುಕ್ ಪ್ರೋ A1990 ಅಂತ ಹೇಳಿ ಅಲ್ವಾ ಮೇಡಮ್? ಹೌದು ಸರ್. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ? ಇದರಲ್ಲಿ ಎಲ್ಲಾ ಫೀಚರ್ಸ್ ಇದೆ ಸರ್. ಇದು ನಾನ್ ಟಚ್ ಬರುತ್ತೆ, ಇದು ಟ್ರ್ಯಾಕ್ ಪ್ಯಾಡ್ ಮಾತ್ರ ಟಚ್ ಬರುತ್ತೆ. ನಿಮಗೆ ಫಿಂಗರ್ ಪ್ರಿಂಟ್ ಇಂದ ಎಲ್ಲಾನು ಇದೆ ಇದರಲ್ಲಿ, ಬಿಕಾಸ್ ಆಪಲ್. ಹೌದು. ನೆಕ್ಸ್ಟ್ ಇದು ಆಪಲ್ ಮ್ಯಾಕ್ಬುಕ್ ಪ್ರೋ A2141 i7 9th ಜನರೇಷನ್ 16GB ರ್ಯಾಮ್ 512 SSD ಬರುತ್ತೆ. 16 ಇಂಚಸ್ ಸ್ಕ್ರೀನ್ ಬರುತ್ತೆ. 4GB ಗ್ರಾಫಿಕ್ ಕಾರ್ಡು ಇದೆ ಇದರಲ್ಲಿ. ಸೊ ಇದರಲ್ಲಿ 55,000. 55,000. ಹೌದು. ಏನನ್ ಸ್ಕ್ರಾಚ್ ಆಗಿದೆಯಾ? ಏನು ಸ್ಕ್ರಾಚಸ್ ಏನು ಇಲ್ಲ ಸರ್. ಆಪಲ್ ಲೋಗೋ 55,000. ಹೌದು. ನೆಕ್ಸ್ಟ್ ಇದು ಸೇಮ್ ಮಾಡೆಲ್ ಸರ್. ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ. A1990 i7 32GB ರ್ಯಾಮ್ 256GB SSD 47,000. ಏನೊಂದು ಹೊಸ ತಗೋಬೇಕಂದ್ರೆ 1 ಲಕ್ಷ ಇರುತ್ತೆ. ಇದು ಇರುತ್ತೆ ಸರ್, 1 ಲಕ್ಷದ ಮೇಲೆ ಇರುತ್ತೆ. ಹೌದು. ನೆಕ್ಸ್ಟ್ ಇದು ಮ್ಯಾಕ್ಬುಕ್ ಏರ್ ಆಲ್ರೆಡಿ ತೋರಿಸಿರೋ ಪೀಸಸ್. A1466 i5 5th ಜನರೇಷನ್ 8GB ರ್ಯಾಮ್ ವಿತ್ 128 SSD. ಎಷ್ಟು ಹೇಳ್ತಾ ಇದ್ದೀರಾ? ಕೇವಲ 20,000 ರೂಪಾಯಿ. ಇದು ಕೂಡ 20,000 ರೂಪಾಯಿ. ಹೌದು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಲ್ವಾ? ಹೌದು. ಚಾರ್ಜರ್ ಎಲ್ಲ ಕೊಡ್ತೀರಲ್ವಾ? ಚಾರ್ಜರ್ ಎಲ್ಲ ಕೊಡ್ತೀವಿ. ಒರಿಜಿನಲ್ ಚಾರ್ಜರ್ ಕೊಡ್ತೀವಿ ವಿತ್ 1 ಇಯರ್ ವಾರಂಟಿನೂ ಕೊಡ್ತೀವಿ. ಚಾರ್ಜರ್ ಬ್ಯಾಟರಿ ವಾರಂಟಿ ಕೊಡ್ತೀರಾ? 1 ತಿಂಗಳು ಸ್ಪೇರ್ ವಾರಂಟಿ ಕೊಡ್ತೀರಾ? ಪಕ್ಕಾ? ಹೌದು. ಶೋರ್ ನಂಬೋದು. ಇಷ್ಟೇನು ಸ್ಟಾಕ್ ಇನ್ನೂ ಇದೆಯಾ? ಇನ್ನೂ ಇದೆ ಸರ್, ಸ್ಟಾಕ್ ಇನ್ನೂ ಇದೆ. ಇದೆಲ್ಲ ನಿಮ್ಗೆ ಇದು ಕೂಡ 20,000 ರೂಪಾಯಿ. ಸೇಮ್ ಕಾನ್ಫಿಗರೇಷನ್, ಸೇಮ್ ಕಾನ್ಫಿಗರೇಷನ್ ಇದೆಲ್ಲ 20,000 ರೂಪಾಯಿ. ಇದು ಸೇಮ್ ಕಾನ್ಫಿಗರೇಷನ್ ಸೇಮ್ ಇದೆ 20,000 ರೂಪಾಯಿ. ಇದು ಮಾತ್ರ ಯಾಕೆ 12,000 ರೂಪಾಯಿ? ಇದನ್ನು ಡೆಲ್ 12,000 ರೂಪಾಯಿ. ಇದು i5 ಸ್ವಲ್ಪ ಕಮ್ಮಿ ಪ್ರೈಸ್ ಸ್ಕೇಲ್ ಅವ್ರಿಗೆ 12,000 ಆಪಲ್ ಅಲ್ಲ ಡೆಲ್. ಹೌದು, 12,000 ರೂಪಾಯಿಗೆ ಇದು. ಇದನ್ನ ಹೊರತಾಗಿ ಆಪಲ್ ಬ್ರ್ಯಾಂಡ್ದು ಯಾರೆಲ್ಲ ತಗೋಬೇಕಂತ ಇದೀರೋ ನೋಡಿ, A2141 ಯಾವ್ದು ಬೇಕು, A990 ಬೇಕಾ ಅಥವಾ ಇನ್ಯಾವುದನ್ನ 20,000 ರೂಪಾಯಿ ಒಳಗಡೆ ಬೇಕಾ, ಅದೆಲ್ಲ ಆಪಲ್ ಅವರ ಮ್ಯಾಕ್ಬುಕ್ ಏರ್ ಪ್ರತಿಯೊಂದು ಕೂಡ ಲ್ಯಾಪ್ಟಾಪ್ ಸ್ಟೋರಲ್ಲಿ ಇದೆ. ಯಾವ್ದು ಬೇಕೋ ಚೂಸ್ ಮಾಡ್ಕೋಬೋದು. ಆ ಮಾಡೆಲ್ನ ಆನ್ಲೈನಲ್ಲಿ ನೋಡಿರಿ, ಹೊಸ ಪೀಸ್ ಎಷ್ಟಿದೆ ನೋಡಿ, ಹೊರಗಡೆ ಯಾರಾದರೂ ರಿಫರ್ಬ್ ಐಟಮ್ನ ಇನ್ನೂ ಕಮ್ಮಿ ಕೊಡ್ತಾ ಇದಾರ ನೋಡಿ, ಇಲ್ಲಿ ಬಂದು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಯಾವುದ್ಯಾವುದೋ ಥರ್ಡ್ ಪಾರ್ಟಿ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ದುಡ್ಡುಗಳನ್ನ ಕಳ್ಕೊಂಡು ಆಮೇಲೆ ಅವ್ರು ಕಳಿಸ್ದಲೆ ಇವೆಲ್ಲ ಆಗೋದು ಬೇಡ, ಫ್ರಾಡ್ ಕೆಲಸಗಳು. ಸೊ ಹಾಗಾಗಿ ಡೈರೆಕ್ಟಾಗಿ ಬನ್ನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ತಗೊಂಡೋಗಿ. 1 ತಿಂಗಳು ನಿಮಗೆ ಪ್ರತಿಯೊಂದು ಇರುತ್ತೆ. ಬ್ಯಾಟ್ರಿ ವ್ಯಾರಂಟಿ ಆಗಿರ್ಬೋದು, ಸ್ಪೇರ್ ವ್ಯಾರಂಟಿ ಆಗಿರ್ಬೋದು, 1 ವರ್ಷ ಸರ್ವಿಸ್ ವ್ಯಾರಂಟಿ ಇರುತ್ತೆ. ಒಳಗಡೆ ಏನೇ ಆಗಿರಲಿ, ನೀವು OS ಐತಾ ಬನ್ನಿ ಚೇಂಜ್ ಮಾಡಿಸ್ಕೊಳ್ಳಿ, ಏನಾದರೂ ಕೂಡ ಇವರು ನಿಮಗೆ ಸಪೋರ್ಟ್ ಮಾಡಿ ಕೊಡ್ತಾರೆ ಅಲ್ವಾ ಮೇಡಮ್? ಹೌದು ಸರ್, ಶೋರಾ? ಶೋರ್. ಮತ್ತೆ ಬೇರೆ ಏನೇನಿದೆ ನಿಮ್ಮ ಲ್ಯಾಪ್ಟಾಪ್ ಸ್ಟೋರಲ್ಲಿ? ಸರ್ ಇದೇ ನೋಡ್ತೀರಾ, ಬನ್ನಿ ಸ್ಪೆಷಲ್ ಆಫರ್ ಇದೆ ನೋಡಿ. ಇದು ಅಲ್ಲಿ ನೋಡಿದ್ದೀರಲ್ಲ, ಅಲ್ಲಿ ನೋಡಿದ್ದೀರಾ, ಅದಕ್ಕಿಂತ ಇದು ಒಂದು ಎಕ್ಸ್ಟ್ರಾ ವರ್ಷನ್. ಆಪಲ್ ಮ್ಯಾಕ್ಬುಕ್ ಏರ್ 8GB ರ್ಯಾಮ್ 256 SSD ಕೇವಲ 40,000 ಮಾತ್ರ. 40,000. ಹೌದು. ಯಾವ್ದಾದ್ರು ಇದು ಆಪಲ್ M1 ಚಿಪ್. M1 ಚಿಪ್ ಎಷ್ಟು ಹೇಳ್ತಾ ಇದ್ದೀರಾ? 40,000 ರೂಪಾಯಿ. 40,000. ಹೌದು. ಸ್ಟಾಕ್ ಇದೆಯಾ? ಇದು ಇದೆ ಸರ್, ಡಿಮ್ಯಾಂಡ್ ಇದೆ ಅಲ್ವಾ? ಡಿಮ್ಯಾಂಡ್ ಇದೆ, ತುಂಬಾ ಇದೆ. ಸೊ ಇದೇನ್ ಸ್ಪೆಷಲ್? ಇದು ನಮ್ಮ ಸ್ಟೋರ್ದು ಸ್ಪೆಷಲ್. ಇದು ಲಾಸ್ಟ್ ಇಯರ್ ಲಾಂಚ್ ಆಗಿರೋದು. ಲಾಸ್ಟ್ ಇಯರ್ 2024 ಅಲ್ಲಿ ಲಾಂಚ್ ಆಗಿರೋದು ರನ್ನಿಂಗ್ ಮಾಡೆಲ್ ಮ್ಯಾಕ್ಬುಕ್ ಪ್ರೋ A2918 M3 ಚಿಪ್. ತೆಂಗಿನಕಾಯಿ ಚಿಪ್ ಅಲ್ಲ ಸರ್, M3 ಚಿಪ್. 8GB ರ್ಯಾಮ್ 512GB SSD ಕೇವಲ 90,000 ರೂಪಾಯಿ ಮಾತ್ರ. ಹೌದು ಸರ್, 90,000. ಅಷ್ಟೊಂದು? ಹೌದು ಸರ್.
ಏನಕ್ಕಂದ್ರೆ ಇದು ತೆಂಗಿನಕಾಯಿ ಚಿಪ್ ಅಲ್ಲ ಸರ್, M3 ಚಿಪ್ ಕೇವಲ. ಹೌದು, ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ವಾರಂಟಿನೂ ಸಿಗತ್ತೆ, ಮ್ಯಾಕ್ದೇ ವಾರಂಟಿ ಸಿಗತ್ತೆ ನಿಮ್ಗೆ. ಆಪಲ್ ಅವ್ರದೇ? ಹೌದು ಸರ್, ಆಪಲ್ ಅವ್ರದೇ ಬ್ರ್ಯಾಂಡ್ ವಾರಂಟಿ ಸಿಗತ್ತೆ ನಿಮ್ಗೆ. ಯಾವ್ದಂದ್ರೆ ಇದು ಮಾಡಲ್ ಮ್ಯಾಕ್ಬುಕ್ ಪ್ರೋ A2918 2024 ಲೇಟೆಸ್ಟ್ ಮಾಡೆಲ್ ಆಗಿರ್ತಕ್ಕಂಥ ಈ ಮಾಡೆಲ್ ಯಾರಿಗಾದ್ರೂ ಬೇಕು ಅಂದ್ರೆ 90,000 ರೂಪಾಯಿ ಇದೆ. ಇವ್ರು ಕೊಡ್ತಕ್ಕಂಥದ್ದು M3 ಚಿಪ್ ಅಂತ ಹೇಳಿ, ಯಾವುದೋ ತೆಂಗಿನಕಾಯಿ ಚಿಪ್ ಅಲ್ವಂತೆ. ಸೊ ಇವ್ರು ಕೊಡ್ತಾ ಇರೋ 90,000. ಚೆಕ್ ಮಾಡಿ ಗೂಗಲಲ್ಲಿ ಎಷ್ಟಿದೆ ಪ್ರೈಸ್ ನೋಡಿ, ಅದಾದ್ಮೇಲೆ ವರ್ತ್ ಅನ್ಸಿದ್ರೆ ಬಂದು ತಗೊಳ್ಳಿ. ಎಲ್ಲ ಫೀಲಿಂಗ್ಸು ಟಚ್ ಆ್ಯಂಡ್ ಫೀಲ್ ಮಾಡಿ ಎಲ್ಲ ನೋಡ್ಬಿಟ್ಟು ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಇವ್ರು ಹೇಳೋ ಪ್ರಕಾರ. ಸೊ ಅದೇ ಥರ ಇದೆ ನೋಡಿ, ಯಾರಿಗಾದ್ರೂ ಬೇಕಾದರೆ 90,000 ರೂಪಾಯಿಗೆ ಈ ಲ್ಯಾಪ್ಟಾಪ್ನ ಕೊಡ್ತಾ ಇದ್ದಾರೆ ಆಪಲ್ ಅವ್ರದ M3 ಚಿಪ್. ಇವೆರಡು ಸ್ಪೆಷಲ್ ಅಲ್ವಾ? ಹೌದು ಸರ್. ಇದು 40,000, ಇದು 90,000. ಎಂಟೈರ್ ಇಷ್ಟು ಲ್ಯಾಪ್ಟಾಪ್ಗಳಲ್ಲಿ ಇವೆರಡು ಮಾತ್ರ ಸ್ಪೆಷಲ್ ಪ್ರೈಸ್ ಆಪಲ್ ಅವ್ರದ್ದು. ಹೌದು ಅಲ್ವಾ? ಹೌದು ಸರ್. ಇದಕ್ಕೂ ಕೂಡ ವಾರಂಟಿ ಇದೆ ಸರ್. ಇಷ್ಟು ತನಕ ನೀವು ಬರೀ ರಿಫಬ್ ಲ್ಯಾಪ್ಟಾಪ್ಸ್ ನೋಡಿದ್ದೀರಾ. ಈಗ ನಮ್ಮ ಹತ್ರ ಹೊಸ ಲ್ಯಾಪ್ಟಾಪ್ಸ್ ಇದೆ. ನಿಮಗೆ ಯಾವ ಬ್ರ್ಯಾಂಡಲ್ಲೂ ಬೇಕಾದ್ರೂ ನಿಮ್ಮ ಹತ್ರ ನಿಮಗೆ ಸಿಗುತ್ತೆ. HP ಬೇಕಾ, ಲೆನೋವೋ ಬೇಕಾ, ಡೆಲ್ ಬೇಕಾ, ಆಸೂಸ್ ಬೇಕಾ, ಏಸರ್ ಬೇಕಾ, ಯಾವುದೇ ಬೇಕಾದ್ರೂ ನಿಮಗೆ ಹೊಸ ಲ್ಯಾಪ್ಟಾಪ್ಸು ಸಿಗುತ್ತೆ. ಇದು ಮಾತ್ರ ಅಲ್ಲದೆ ನಮ್ಮ ಹತ್ರ ಆಕ್ಸೆಸರೀಸು ಇದೆ. ಆಕ್ಸೆಸರೀಸ್ ಎಲ್ಲ ಟೈಪ್ ಆಕ್ಸೆಸರೀಸು ಇದೆ. ಮೌಸ್ ಬೇಕಾ, ಆಂಟಿವೈರಸ್ ಬೇಕಾ, ಪ್ರತಿಯೊಂದು ಸಿಗತ್ತೆ. ಓಕೆ. ಮತ್ತೆ ಆಮೇಲೆ ನಮ್ಮ ಬೆಂಗಳೂರಲ್ಲಿ ಇವ್ರದೇ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಸ್ಟೋರ್ ಅಂತದಂಥದ್ದು ಜನರಿಕ್ ವರ್ಡ್ ಅಲ್ಲ, ಇವರ ಶೋರೂಮ್ ಹೆಸರೇ ಲ್ಯಾಪ್ಟಾಪ್ ಸ್ಟೋರ್ ಅಂತ ಹೇಳಿ. ಈ ಲ್ಯಾಪ್ಟಾಪ್ ಸ್ಟೋರು 9 ಬ್ರಾಂಚ್ಗಳಿದ್ದಾವೆ. ಆಲ್ ಓವರ್ ಇಂಡಿಯಾ 30 ಬ್ರಾಂಚ್ಗಳಿದ್ದಾವೆ. ಬೆಂಗಳೂರಲ್ಲೇ ಬೇಕು ಅಂದರೆ 9 ಬ್ರಾಂಚಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಜಯನಗರ ಇದೆ, ಮಾರತಳ್ಳಿ ಇದೆ, ಮತ್ತು ಮಲ್ಲೇಶ್ವರಂ ಇದೆ, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇದೆ. ಈಗ ನಾನು ಬಂದಿರತಕ್ಕಂಥದ್ದು HSR ಲೇಔಟು. ಇದು ಬಿಟ್ಟು ಇನ್ನೂ ಸಾಕಷ್ಟು ಕಡೆ ಇದ್ದಾವೆ. ಸೊ ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಕಡೆ ನೀವು ಇರ್ತಕ್ಕಂಥ ಜಾಗದಿಂದ ನಿಯರೆಸ್ಟೇ ಇರುತ್ತೆ ಪ್ರತಿಯೊಂದು ಕಡೆನೂ. ಸೊ ಇಷ್ಟು ಬಿಟ್ಟು ರಿಫಬ್ ಲ್ಯಾಪ್ಟಾಪ್ಗಳು ಇಷ್ಟ ಆಯಿತು. ಇದು ಬಿಟ್ಟು ನೀವು ಹೇಳ್ತಾ ಇದ್ರೆ ಡೆಲ್ ಬೇಕಾ, ಆಸಸ್ ಬೇಕಾ, ಯಾವ್ದು ಬೇಕು ಪ್ರತಿಯೊಂದು ಬ್ರ್ಯಾಂಡಲ್ಲೂ ನ್ಯೂ ಪೀಸಸ್ ಕೂಡ ಬೆಸ್ಟ್ ಪ್ರೈಸಿಗೆ ಕೊಡ್ತೀರಾ? ಹೌದು ಸರ್. ಶೋರಾ ಮೇಡಮ್? ಶೋರ್ ಸರ್. ಓಕೆ. ಮತ್ತೆ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಇದರಲ್ಲಿ ನಿಮಗೆ ರೆಂಟಲ್ಗೂ ಬೇಕಾದ್ರೂ ರೆಂಟಲ್ಗೂ ನಿಮಗೆ ಲ್ಯಾಪ್ಟಾಪ್ ಒಂದು ವಾರಕ್ಕೆ ಬೇಕು ರೆಂಟು ಕೊಡ್ತೀವಿ ಸರ್. ಒಂದು ತಿಂಗಳಿಗೆ ಬೇಕು, ತಗೊಂಡೋಗಿ. ಒಂದು ವರ್ಷಕ್ಕೆ ಬೇಕು, ತಗೊಂಡೋಗಿ ಸರ್. ಇರೋದೇ ಕೊಡಕ್ಕೆ ನಿಮ್ಗೆ ರೆಂಟಲ್ ಬೇಕಾ ಇಲ್ಲ ಓನಿಗೆ ತಗೊಂಡ್ರೆ ಇರೋದೇ ಕೊಡಕ್ಕೆ ನೀವು ತಗೊಂಡೋಗಿ. ದುಡ್ಡು ಕೊಡಿ ತಗೊಂಡೋಗಿ. ಹೌದು, ಒಟ್ಟಿಗೆ ರೆಂಟ್ ಕೊಡ್ತೀರಾ? ಕೊಡ್ತೀವಿ ಪಕ್ಕಾ. ಸರ್ ಬನ್ನಿ ಸರ್. ಇವಾಗ ಲ್ಯಾಪ್ಟಾಪ್ಸ್ ಬಗ್ಗೆ ಎಲ್ಲ ನೋಡಿದ್ರಿ. ಇವಾಗ ನಮ್ಮ ಹತ್ರ ಸರ್ವಿಸು ಇದೆ. ನೀವು ಹೊರಗಡೆ ತಗೊಂಡಿದ್ದೀರೋ ಇಲ್ಲ ನಮ್ಮ ಹತ್ರ ತಗೊಂಡಿದ್ದೀರೋ ಯಾವುದೇ ಲ್ಯಾಪ್ಟಾಪ್ ತಗೊಂಡ್ ಬನ್ನಿ, ನಾವು ನಿಮ್ಗೆ ಸರ್ವಿಸು ತೋರಿಸ್ತೀವಿ. ಸೊ ಇಲ್ಲಿ ಇದು ಬ್ರ್ಯಾಂಡ್ ಹಾಕಿದಿರಲ್ಲ, ಲೆನೋವಾ, ಡೆಲ್ಲು, ಏಸರ್, HP ಆಥರೈಸ್ಡ್ ಡೀಲರ್ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀರಾ? ಹೌದು ಸರ್, ನಾವು ಆಥರೈಸ್ಡ್ ಡೀಲರ್ಸ್. ಈ ಎಲ್ಲಾ ಬ್ರ್ಯಾಂಡ್ಗೂ ನಾವು ಆಥರೈಸ್ಡ್ ಡೀಲರ್ಸ್. ನಾವು ಡೀಲರ್ಸ್ ಪ್ಲಸ್ ಸರ್ವಿಸು ಕೊಡ್ತೀವಿ ನಿಮ್ಗೆ. ಯಾವುದೇ ಬ್ರ್ಯಾಂಡ್ ತಗೊಂಡ್ ಬಂದ್ರು ನಾವು ಸರ್ವಿಸ್. ಇದೇನಾ ಸರ್ವಿಸ್? ಹೌದು ಸರ್. ಓಕೆ. ನೋಡಿ, ಒಂದು ಸ್ಟೋರ್ ಇಡಬಹುದಲ್ಲ ಮೇಡಮ್, ಇಲ್ಲೊಂದು ಶೋರೂಮು ಸರ್ವಿಸ್ ಬಿಟ್ಟಿದ್ದೀರಾ ಅಷ್ಟು ಜಾಗನು? ಹೌದು ಸರ್, ನಮ್ಮ ಇಂಜಿನಿಯರ್ಸ್ ಇದ್ದಾರೆ. ಯಾವುದೇ ತರ ಲ್ಯಾಪ್ಟಾಪ್ಸ್ ನೀವು ತಗೊಂಡ್ ಬಂದ್ರು ನಿಮ್ಗೆ ವಿತಿನ್ 2 days ನಿಮ್ಗೆ ಫುಲ್ ಸರ್ವಿಸ್ ನಾವು ಕೊಡ್ತೀವಿ. ನಾನು ಹೊರಗಡೆ ತಗೊಂಡಿರ್ತೀನಿ ಲ್ಯಾಪ್ಟಾಪ್. ಹೊರಗಡೆ ತಗೊಂಡಿದ್ರು ಸರಿ, ಇಲ್ಲೇ ತಗೊಂಡಿದ್ರು ಸರಿ, ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ. ಪಕ್ಕಾ? ನಿಮ್ಮ ಹತ್ರ ತಗೊಂಡಿದ್ರೆ ಸರ್ವಿಸ್ ಕಾಸ್ಟ್ ಕಡಿಮೆ, ಹೊರಗಡೆ ತಗೊಂಡಿದ್ರೆ ಸರ್ವಿಸ್ ಕಾಸ್ಟ್ ಜಾಸ್ತಿ. ಡಿಫರೆನ್ಸ್ ಕೊಡಲ್ಲ ಸರ್. ಎಲ್ಲರೂ ಒಂದೇ. ಹೊರಗಡೆ ತಗೊಂಡಿರೋರು ಒಂದೇ, ಒಳಗಡೆ ತಗೊಂಡಿರೋರು ಒಂದೇ. ಸೊ ಯಾವುದೇ ತಗೊಂಡ್ ಬಂದ್ರು ಅಕಾರ್ಡಿಂಗ್ ಟು ನಾವೆಲ್ಲ ಒಂದೇ. ಹೌದು ಸರ್. ಎಲ್ಲಾ ಲ್ಯಾಪ್ಟಾಪ್ಗಳು ಒಂದೇ. ಎಲ್ಲಾ ಲ್ಯಾಪ್ಟಾಪ್ ಒಂದೇ. ಹೊರಗಡೆ ತಗೊಂಡಿದ್ರು ಅದೇ ಬ್ರ್ಯಾಂಡೇ ತಗೊಂಡಿರ್ತಾರೆ. ಹೌದು. ಬಟ್ ನಮ್ಮ ಹತ್ರ ತಗೊಂಡಿರಲ್ಲ. ನಮ್ಮ ಹತ್ರ ತಗೊಂಡಿರಲ್ಲ ಆದ್ರೂ ಅದು ಬ್ರ್ಯಾಂಡೇ ಸರ್. ಅದಕ್ಕೂ ನಾವು ಸರ್ವಿಸ್ ಕೊಡ್ತೀವಿ. ನಿಮ್ಮ ಹತ್ರ ತಗೊಂಡ್ರು ಮಾಡಿಸ್ಕೊಡ್ತೀರಾ? ಹೌದು ಅಲ್ವಾ? ಇಲ್ಲೆಲ್ಲ ಏನು ಲ್ಯಾಪ್ಟಾಪ್ಸ್ ಇದೆಲ್ಲ ಆಲ್ರೆಡಿ ಸರ್ವಿಸ್ ಮಾಡಿರೋದು ಸರ್. ಆಲ್ರೆಡಿ ರೆಡಿ ಆಗಿರೋ ಲ್ಯಾಪ್ಟಾಪ್ಸ್ ಮತ್ತೆ ಕಸ್ಟಮರ್ಗೆ ತಕೊಂಡು ಹೋಗ್ಬೇಕಾಗಿರೋ ಸರ್ವಿಸ್ ಮಾಡ್ಕೊಡ್ತೀರಾ? ಚಿಪ್ ಲೆವೆಲ್ ಇರಲಿ, ಕಾರ್ಡ್ ಲೆವೆಲ್ ಇರಲಿ, ಯಾವುದೇ ಇರಲಿ, ನಿಮ್ ಲ್ಯಾಪ್ಟಾಪ್ ಪೀಸ್ ಆಗಿರ್ಲಿ ಅವ್ರು ರೆಡಿ ಮಾಡಿ ನಾವು ಕೊಡ್ತೀವಿ. ಶೋರಾ? ಹೌದು ಸರ್. ಪಕ್ಕಾ? 100%, 200% ಕಾಲ್ ಮಾಡಬಹುದು. ಕಾಲ್ ಮಾಡಿ ಬರ್ಬೋದು. ಅಲ್ಲಿ ಬಂದು 10,000 ರೂಪಾಯಿ ತಗೊಂಡ್ ಬರ್ಬೋದು. ತಗೊಂಡ್ ಬನ್ನಿ ಸರ್. ಬೇಸಿಕ್ ಲ್ಯಾಪ್ಟಾಪ್ ತಗೊಂಡ್ ಹೋಗ್ಬೋದು. ಹೌದು. 1 ಲಕ್ಷ ರೂಪಾಯಿ ಕೂಡ ತಗೊಂಡ್ ಬರ್ಬೋದು. ಸ್ಪೆಷಲ್ ಪ್ರೈಸ್ ಅಲ್ಲಿ ಇರೋ M3 ಚಿಪ್ ಕೂಡ ತಗೋಬಹುದು. ಹೌದು. ಪೀಸಸ್ ಚೆನ್ನಾಗಿದೆ. ಶೋರಾ? ಶ್ಯೂರ್ ಸರ್. ನೋಡ್ತಾ ಇದಾರೆ, ನೋಡ್ಲಿ ಅಷ್ಟೇ. ಬಂದು ನೋಡ್ಲಿ, ಬಂದು ಚೆನ್ನಾಗಿರೋದು ಅವರೇ ಟಚ್ ಫೀಲ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿ ತೋರ್ಸೋಣ. ಕ್ಲಿಯರ್ ಅಲ್ವಾ? ಹೌದು.